ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ RSS ಮಂತ್ರಿ, RSS ವಿರೋಧಿ ಮಂತ್ರಿ, RSS ಮಂತ್ರಿ ಅಂತ ಇಟ್ಕೊಳ್ಳಿ. ಸಬ್ಜೆಕ್ಟ್ ಮ್ಯಾಟರ್ RSS. ಎಸ್ ಸರ್. ಸರ್ ಖಾತೆ ಏನು ಅಂದರೆ RSS ಹಾಗೆ ಹೇಳಬೇಕು ಅಷ್ಟೇ. ಅಷ್ಟೇ. ಐದರ್ ಯು ಆರ್ ಪ್ಯಾರನಾಯ್ಡ್ ಆರ್ ಬೇಕು ಅಂತ ಇದನ್ನು ಮಜಾ ತಗೊಳ್ಳೋಣ ಅಂತ ಇದನ್ನು ಮಾಡ್ಕೊಂಡು ಓಡಾಡ್ತಿದ್ದೀನಿ. ಐ ಥಿಂಕ್ ದಿಸ್ ಇಸ್ ಮೈ ಅನಾಲಿಸಿಸ್ ಈಗ ಸದ್ಯಕ್ಕೆ. ರೈಟ್. ಮತ್ತೆ ಯಾವುದೋ ಒಂದು ಹೇಳಿ ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಕಡ್ಡಾಯ ಅಂತ. ನನ್ನ ಪ್ರಕಾರ ಎಲ್ಲ ಕಡೆ ಪಥಸಂಚಲನಕ್ಕೆ ಅನುಮತಿಗೆ ಹಾಕ್ತಾರೆ ಸರ್, RSS ಅವರು ಹಾಕ್ತಾರೆ. ಇಫ್ ದಿ ಹೋಮ್ ಮಿನಿಸ್ಟರ್ ಡಸಂಟ್ ಇವನ್ ನೋ ಇಟ್, ಐ ಕಾಂಟ್ ಹೆಲ್ಪ್ ಇಟ್. ಅದನ್ನು ನಂಬರ್ 1. ನಂಬರ್ 2, ಪಥಸಂಚಲನಕ್ಕೆ ಅನುಮತಿಗೆ ಹಾಕಿದಾಗ ಕೊಡಲ್ಲ ಅನ್ನಕ್ಕೆ ಪಕ್ಕಾ ರೀಸನ್ ಇರಬೇಕು. ಇಲ್ಲದ್ರೆ ಕೋರ್ಟ್ಗಳು ಕೊಡ್ತಾ ಇವೆ ಈಗ. ಹೌದು. ಇನ್ಕ್ಲೂಡಿಂಗ್ ತಮಿಳ್ನಾಡು. TMK ಸ್ಟಾಲಿನ್ ಎಂಬ ವ್ಯಕ್ತಿ ಮಾಡಿದ್ದಕ್ಕೆ ತಪರಾಕಿ ಹಾಕಿದ್ರು, ಇಲ್ಲೂ ಹಾಕಿಸ್ಕೊತೀರಿ, ಕೋರ್ಟ್ಗಳು ಕೊಡುತ್ತವೆ. ಮೇ ಬಿ ಕಂಡೀಷನ್ಸ್ ಇರುತ್ತೆ, ಎಲ್ಲರಿಗೂ ಇದ್ದಂಗೆ ಅವ್ರಿಗೂ ಕಂಡೀಷನ್ ಇರುತ್ತೆ. ಹೌದು. ಸ್ಟಿಲ್ ಹೋಮ್ ಮಿನಿಸ್ಟ್ರು ಥಿಂಕ್ಸ್ ಹಿ ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ಅಂತ ಅನ್ಕೊಂಬಿಟ್ಟಿದ್ದಾರೆ. ಏಕಮೇವ ದ್ವಿತೀಯನಾಗಿ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾರೆ. ಮಾಡ್ಬೋದು, ಅವ್ರಿಗೆ ಹಕ್ಕು ಇದೆ, ಶಕ್ತಿನೂ ಇದೆ. ಮುಂದೆ ಬಂದು ಹೋರಾಟ ಬಂದಾಗ ಅದನ್ನು ಅವ್ರು ಹೋರಾಟ ಮಾಡ್ತಾರೆ ಅಷ್ಟೆ. ಸರಿ, 100 ವರ್ಷ ಆಗಿದೆ, ಕಾಗದ ಎಲ್ಲ ಹುಡುಕಾಡ್ತಿರಬೇಕು, ಬರಲಿ ನಿಧಾನಕ್ಕೆ ಅಂತ ಅವ್ರೇನೋ ಹೇಳ್ಕೊಂಡಿದ್ದಾರೆ. ಹಾಗೇನಿಲ್ಲ, ಅವ್ರು ಭಾಳ ಕ್ಲಾರಿಟಿನಲ್ಲಿದ್ದಾರೆ. ಅವ್ರ ಹತ್ರ ಏನು ಮಾಡಿಸ್ಬೇಕಾಗಿಲ್ಲ, ನಮಗೆ ನೆಸಿಟಿ ಇಲ್ಲ. ಅವ್ರು ಅದನ್ನು ಹೇಳಿದ ಮೇಲೆ ನೋಡೋಣ ಕಾನೂನಿನಲ್ಲಿ ಏನು ಕ್ರಮ ತಗೋತೀರಿ ಮಿಸ್ಟರ್ ಜೂನಿಯರ್ ಖರ್ಗೆ, ತಗೊಳ್ಳಿ. ಯಾರು ಬೇಡ ಅಂದಿರೋರು? ದೆನ್ ಇಟ್ ಗೋಸ್ ಟು ಕೋರ್ಟ್. ಹೌದು. ಕೋರ್ಟ್ ವಿಲ್ ಡಿಸೈಡ್. ಆಗ ಯಾಕೆ ಕೋರ್ಟ್ಗೆ ಹೋಗಲ್ಲ? ಅದನ್ನು ಈಗಾಗಲೇ ಮಾಡಬೇಕಾಗಿತ್ತು. ಯಾಕೆ ಹೋಗಲ್ಲ? ಬಿಕಾಸ್ ಇದೀಗೆ ಜೀವಂತವಾಗಿದ್ದರೆ ನಿಮ್ಗೆ ಒಂದಷ್ಟು ಪಬ್ಲಿಸಿಟಿ, ದಟ್ಸ್ ಆಲ್. ಇದು ಇಬ್ಬರು ಮಾಡ್ತಿರೋದು ಅಷ್ಟೇ. ಇದು ಇನ್ನು ನಂದು ವೈಯಕ್ತಿಕ ಮಾಹಿತಿ ಕೆದಕ್ತಾ ಇದ್ದಾರೆ, ಅದಕ್ಕೆಲ್ಲ ಹೆದರಲ್ಲ ಅಂದಿದ್ದಾರೆ. ಅದು ನಾನು ಒಪ್ಕೋತೀನಿ. ವೈಯಕ್ತಿಕ ಮಾಹಿತಿಯನ್ನು ಕೆದಕಿ ಹೆದರ್ಕೊಳ್ಳಲ್ಲ ಅಂದರೆ ನೀವು ಹೆದರ್ಕೋಬೇಕಾಗಿಲ್ಲ. ಏನಕ್ಕೆ ಹೆದರ್ಕೋಬೇಕು? ಇದ್ರು ತಾನೆ. ಈಗ ನನ್ನ ಮೇಲೆ ಯಾವನಾರು ನಿನ್ನ ವೈಯಕ್ತಿಕ ಮಾಹಿತಿಯನ್ನು ಕೆದಕ್ತಾ ಇದ್ದೀನಿ ಅಂದರೆ, ಅಯ್ಯೋ ಕೋತಿ ಬಾಯಿಲಿ, ನಿನಗೆ ಬಗದು ತೆಗ್ಯಕ್ಕೆ ಶವಲ್ಲು ಮತ್ತು ಪಿಕಾಸಿ ನಾನೇ ಕೊಡ್ತೀನಿ, ಕೆದಕ ಹೋಗು ಅಂತೀನಿ. ಯಾಕೆಂದರೆ ಅಲ್ಲಿ ಏನು ಇರಲ್ಲ. ಕೆದಕ್ಕೋ, ಯಾರು ಬೇಡ ಅಂದವ್ರು ನೀನು, ಏನು ಬೇಕಾದ್ರು ಕೆದಕ್ಕೋ. ಯಾರು ಬೇಡ ಅಂದವನು, ಯಾವ ಮೂಲೆಯಿಂದ ಬೇಕಾದ್ರೂ ಕೆದಕ್ಕೋ. ಯಾರು ಬೇಡ ಅಂದವನು, ಅದಕ್ಕೆ ಯಾಕೆ ಹೆದರ್ಕೋಬೇಕು, ತಲೆ ಕೆಡ್ಸ್ಕೋಬೇಕು? ಅಲ್ಲ, ಬಟ್ ಹಂಗೆ ಹೇಳೋಕ್ಕೂ ಗಟ್ಸ್ಬೇಕಲ್ವ ಸರ್? ಅವ್ರಿಗಿಲ್ವಾ? ನಿಮ್ಮ ಪ್ರಕಾರ ಜೂನಿಯರ್ ಖರ್ಗೆ ಇಲ್ವಾ ಗಟ್ಸು? ಏನು ಮಾತಾಡ್ತಾ ಇದ್ದೀರಿ ನೀವು? ಡೋಂಟ್ ಅಂಡರ್ ಎಸ್ಟಿಮೇಟ್ ಇದು. ಅವ್ರು ಹೇಳಿದ್ರೆ ಆಯ್ತು, ಅದೇನು ಕೆದಕೋತೀರ, ಕೆದಕೋಗ್ರಿ, ಮಾಡ್ಕೋಗ್ರಿ, ಅದು ನನಗೂ ಗೊತ್ತಿದೆ ಅಷ್ಟೇ. ಇನ್ನು BJP ಅವರು ಅಯ್ಯೋ RSS ಬಿಟ್ಟು ಈ ಖರ್ಗೆಗೆ ಏನೂ ಕಾಣ್ತಾ ಇಲ್ಲ ಅಂದಿದ್ದಾರೆ. ಅದು ಅವ್ರು ಕೊಡೋ ಉತ್ತರ ಅಷ್ಟೇ. ಓಕೆ. ಇನ್ನು ಬೆಂಗಳೂರು ಏನು ಹೇಳ್ತಾರೆ? ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಎಲ್ಲರೂ ಕೂಡ ಕಾನೂನಿಗೆ ತಲೆ ನಾನಿರೋ ತನಕ ಬೇಕು, ನಾನಿರ್ಬೋದು, ಅವ್ರು ಇರ್ಬೋದು, ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ, 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವುದೇ ಸಮಸ್ಯೆಗಳೇ ಕಾಣ್ತಾ ಇಲ್ಲ. ಒಂದೇ ಒಂದು ಸಮಸ್ಯೆ ಅವ್ರಿಗೆ ಕಾಣ್ತಾ ಇರೋದು, ಭಾಳ ಗಂಭೀರವಾಗಿರೋ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಅದು RSS ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಸಂವಿಧಾನದಲ್ಲೇ ಇದೆ, ಆ ಥರ ಅನೇಕ ಸಂಸ್ಥೆಗಳಿದಾವೆ ರಿಜಿಸ್ಟ್ರೇಷನ್ ಮಾಡ್ದೇನೆ. 10 ಸಂಘಟನೆಗಳು, ಸಂಘ ಸಂಸ್ಥೆಗಳು ಈಗ ಈ ರೀತಿ ಅನ್ನೋದಕ್ಕೆ ಶುರು ಮಾಡಿದ್ದಾರೆ ಸರ್ ವಿರೋಧ ಪಕ್ಷದವರು. ಪ್ರಿಯಾಂಕ ಖರ್ಗೆ ಅವರು ಹೋಮ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಒಂದು ವಿಚಾರನೂ ಮಾತಾಡಲ್ಲ, ಮಾತೆತ್ತಿದ್ರೆ RSS ಅಂತಾರೆ. ಅಲ್ಲ, ಅದು ಒಂದು ಇರ್ಬೋದೇನೋ. ಇವರು ಮಾತಾಡ್ದಂಗೆ ಅವರು ಮಾತಾಡ್ತಾರೆ, ಬಿಡಿ ಮಾತಾಡಲಿ. ಮಾತಾಡೋಕ್ಕೆ ಯಾಕೆ ತಡೀಬೇಕು? ಹೋಮ್ ಮಿನಿಸ್ಟ್ರಿಗೆ ಏನು ನಾನು ಹೇಳೋದು ಅಂದರೆ, ನಾನು ತುಂಬ ಹೋಮ್ ಮಿನಿಸ್ಟ್ರುಗಳನ್ನು ನೋಡ್ಬಿಟ್ಟಿದ್ದೀನಿ. ನೀವು ರಾಜಕೀಯಕ್ಕೆ ಬರಬೇಕು ಅಂತ ಆಲೋಚನೆ ಮಾಡೋಕ್ಕೆ ಮೊದಲು ನಾನು ಹೋಮ್ ಮಿನಿಸ್ಟ್ರು ನೋಡಿದ್ದೀನಿ. ಹೌದು, ನಾನು ಅರ್ಥ ಆಯ್ತಲ್ವಾ? ಹಾಗಾಗಿ ಐ ಹ್ಯಾವ್ ಸೀನ್ ಹೋಮ್ ಮಿನಿಸ್ಟರ್ಸ್. ಹೋಮ್ ಮಿನಿಸ್ಟ್ರುಗಳು ಎಲ್ಲಿವರೆಗೂ ನೆಮ್ಮದಿಯಿಂದ ಮಲಕ್ಕೋತೀರಿ ಅಂತಂದರೆ, ಏನೂ ನಡೀದೆ ಎಲ್ಲ ಸ್ಮೂತಾಗಿದ್ದರೆ, ನಿಮ್ಮ ದುರದೃಷ್ಟ ಕೆಟ್ಟು 4 ಇನ್ಸಿಡೆಂಟ್ಗಳು ನಡೆಯೋಕ್ಕೆ ಸ್ಟಾರ್ಟ್ ಆದರೆ ಹೋಮ್ ಮಿನಿಸ್ಟ್ರ್ ಬುಡಕ್ಕೆ ಹೆಂಗೆ ಬೆಂಕಿ ಬೀಳುತ್ತೆ ಅಂತ ತೋರಿಸ್ತೀನಿ. ಎಸ್. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ.
ಇನ್ನು ಬೆಂಗಳೂರಿನಲ್ಲಿ 6ನೇ ದಿನವೂ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರಿತು. ನಿಯಮ ಮೀರಿ ಒತ್ತುವರಿ ಮಾಡಿಕೊಂಡವರಿಗೆ ಪಾಲಿಕೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಪೂರ್ವ ಪಶ್ಚಿಮ ಪಾಲಿಕೆ ವ್ಯಾಪ್ತಿ ಸೇರಿದಂತೆ ಹಲವಾರು ಕಡೆ ವಿಜಯನಗರ, ಚಂದ್ರಾಲೇಔಟ್, ಕುಂದಳ್ಳಿ, ಮಾರತ್ಹಳ್ಳಿ, ಬ್ರೂಕ್ಫೀಲ್ಡು ಇವೆಲ್ಲ ಮಾಡಿದ್ದಾರೆ. ಆದರೆ ಈಗ ವ್ಯಾಪಾರಿ ಸಂಘಟನೆ, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿಯಾಗಿದ್ದಾರಂತೆ. 8ನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ. ಹೂವು, ಹಣ್ಣು, ತರಕಾರಿ, ರಸ್ತೆ ಬದಿ ಫಾಸ್ಟ್ ಫುಡ್ ಹೋಟೆಲ್ಗಳನ್ನ ಸಂಪೂರ್ಣ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆಲ್ಲ ನಾವು ಹೋರಾಟ ಮಾಡ್ತೀವಿ ಅಂದರೆ ಸಿಎಂ ಮಾತ್ರ ಹೆದರ್ಕೋಬೇಡಿ ಬೀದಿ ಬದಿ ವ್ಯಾಪಾರಿಗಳು, ನಿಮಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ನಮ್ಮ ಹಲವು ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸೋದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರಿಗೆ ಕೃಷ್ಣ ಬೈರೇಗೌಡರು ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ರಸ್ತೆಗಳ ಬದಿಗಳಲ್ಲಿ ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡ್ತಾ ಇದ್ದೇವೆ. ಆದರೆ ಯಾರು ಕೂಡ ಬಡವರು ಗಾಬರಿ ಪಡಬೇಕಾದಿಲ್ಲ. ನಿಮಗೆಲ್ಲ ಆಲ್ಟರ್ನೇಟಿವ್ ವ್ಯವಸ್ಥೆನ ಪಕ್ಕದ ಸೈಡ್ ರೋಡ್ಗಳಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತು ಈಗಾಗಲೇ ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ ಅವ್ರಿಗೆಲ್ಲ ತಳ್ಳೋಗಿ ವಾಹನ ಕೂಡ ಒದಗಿಸ್ಕೊಡ್ತೇವೆ. ಸೊ ಬಡವರು ಯಾರು ಗಾಬರಿ ಮಾಡ್ಕೊಳ್ಬೇಕಾದಿಲ್ಲ. ಬೆಂಗಳೂರು ನಗರದಲ್ಲಿ ನಾವು ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಕಾಲ ತುಂಬಾ ಕಾರ್ಪೊರೇಟರ್ ಆಗಿ, ಶಾಸಕರಾಗಿ, ಬೆಂಗಳೂರಿನಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರುವಂತವರು. ಬೆಂಗಳೂರಿನ ಎಲ್ಲ ಮೂಲೆ ಸಮಸ್ಯೆನೂ ನಿಮ್ಗೆ ಗೊತ್ತಿದೆ. ಆದ್ರೆ ಇವೆಲ್ಲ ಏನಾದ್ರೂ ಸ್ವಲ್ಪ ನಾವು ಪ್ರಗತಿ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಅಂತೂ 100ಕ್ಕೆ 100 ಬೇಕು. ಬೆಂಗಳೂರಿನಲ್ಲಿ ತುಂಬಾ ಕೆಲಸಗಳು ಆಗುತ್ತೆ. ಒಂದೇ ಒಂದು ಜಬರ್ದಸ್ತಿ ಶುರು ಆಗ್ಬಿಟ್ಟಿದೆ ಸರ್, ಅದನ್ನು ಹೇಳ್ಬಿಡ್ತೀನಿ. ಇವಾಗ ತುಂಬ ಜನ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಹಕ್ಕು, ನಾನು ವ್ಯಾಪಾರ ಮಾಡೋದಿಲ್ಲಿ ಈ ಜಾಗದಲ್ಲಿ, ನೀವು ಹೆಂಗೆ ಕಿತ್ಕೋತೀರಾ ನನ್ನ ಹಕ್ಕನ್ನು ಅಂತ ಕೇಳ್ತಾರೆ ಸರ್. ಅದನ್ನು ಸುಪ್ರೀಂ ಕೋರ್ಟ್ ಕೇಳಬೇಕು. ಅವರು ನಿಮ್ಮ ಮುಂದೆ ನಮ್ಮ ಮುಂದೆ ಕೇಳಿದ್ರೆ ಪ್ರಯೋಜನ ಇಲ್ಲ, ನಾವು ಸುಮ್ಮನೆ ತೋರಿಸ್ಬೋದು. ಅಲ್ಲ, ಅವರು ಕೃಷ್ಣ ಬೈರೇಗೌಡರನ್ನ ಅವ್ರನ್ನ ಕೃಷ್ಣ ಬೈರೇಗೌಡರನ್ನ ಕೇಳಿದ್ರು ಅಷ್ಟೇ, ಯಾರನ್ನು ಕೇಳಿದ್ರು ಅಷ್ಟೇ, ಕೃಷ್ಣನ್ನೇ ಹೋಗಿ ಕೇಳಿದ್ರು ಅಷ್ಟೇ, ಭಗವಾನ್ ಶ್ರೀಕೃಷ್ಣನ್ ಕೇಳಿದ್ರು ಅಷ್ಟೇ. ಅಷ್ಟೇ ಸದ್ಯಕ್ಕಿರುವ ಉತ್ತರ ಅದಕ್ಕೆ ಒಂದೇ, ಸುಪ್ರೀಂ ಕೋರ್ಟ್ನಾಗ ಅದನ್ನು ಕೇಳಬೇಕು ನೀವು. ನಂಬರ್ 1. ಓಕೆ. ನಂಬರ್ 2, ನಿಮಗೆ ಹೆಂಗೆ ಹಕ್ಕಿದೆ ಅಂತ ಯಾರು ಆ ಬಂಡವಾದವನ್ನು ಮಾಡೋಕ್ಕೆ ಹೋಗ್ತಾರೋ ಹಾಗೆ ನಮಗೂ ಹಕ್ಕಿದೆ ನಡೆಯಲಿಕ್ಕೆ ಅಲ್ಲಿ ಅಂತ. ನಿಮ್ಮೊಬ್ಬರಿಗೆ ಅಲ್ಲ ಹಕ್ಕು. ಫುಟ್ಪಾತ್ ನಿಂದು ಬರೀ ನಿಂದೊಂದೇ ಕುಟುಂಬ. ಹಾಗಾದರೆ ನೀನು ಅಂಥ ಬಂಡವಾದ ಮಾಡಿದ್ರೆ ನಾವು ಬಂಡವಾದಕ್ಕೆ ಇಳಿದು ಬಿಡ್ಬೋದು ಬೇಕಾದ್ರೆ. ನಿಮ್ದು ಒಂದೇ ಒಂದು ಕುಟುಂಬ ಅಷ್ಟೇ, 6 ಜನದ್ದು. ಆ ರಸ್ತೆಯಲ್ಲಿ ನಡೆಯೋ 1000 ಜನಕ್ಕಾಗಿತ್ತು ತೊಂದರೆಗೆ ಅದಕ್ಕೆ ಯಾರು ಉತ್ತರ ಕೊಡಬೇಕು ಅವಾಗ? ಹಾಗೆ ಮಾಡಬಾರ್ದು. ಎರಡನೇದು, ಕಾರ್ಪೊರೇಷನ್ ಅವರು ಬೆಳಗಿನ ಜಾವ ತೀರ್ಮಾನ ಮಾಡೋ ಬದಲು ಇವತ್ತು ಈ ರಸ್ತೆದು ತೆರವು ಮಾಡ್ತಾ ಇದ್ದೀವಿ ಅಂತ ನೋಟಿಫೈ ಮಾಡಿಬಿಡಿ. ಈ ವೀಕನ್ನು ಇಂತಿಂಥ ಕಡೆ ಇಂತಿಂಥ ದಿನ ಬರ್ತೀವಿ, ಈ ವೀಕಲ್ಲಿ ಈ ರೋಡ್ಗಳು ಅಂತ ನೋಟಿಫೈ ಮಾಡಿ. ಅಟ್ಲೀಸ್ಟ್ ಬಿಚ್ಕೊಳ್ಳೋದಾದರೆ ಬಿಚ್ಕೊಳ್ಳೋಕ್ಕಾರು ಜಾಗ ಇರುತ್ತೆ ಅವ್ರುಗಳಿಗೆ. ಡಿಸ್ಟ್ರಕ್ಷನ್ನು ಅಂದರೆ ಹಾಳು ಮಾಡೋದು ತಪ್ಪತ್ತೆ. ಯಾವುದೋ ಬೋರ್ಡು ಅಂತ ಇಟ್ಕೊಳ್ಳಿ, ಆ ಬೋರ್ಡ್ ಬಿಚ್ಕೋಬೋದೇನೋ, ಹೌದು, ಏನೋ ಒಂದು ಆಗ್ಬೋದು. ಹಾಗೆ ನೋಟಿಫೈ ಮಾಡಿ. ಬೆಳಿಗ್ಗೆ ಎದ್ದು ಹೋಗಿ ತೆಗಿಬೇಕಾಗೇನಿಲ್ಲ ಹೌದು. ಅದನ್ನು. ದ್ವೇಷ ಸಾಧನೆ. ಮೂರನೇದು, ಮುಖ್ಯಮಂತ್ರಿಗಳು ಬದಲಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದಾರೆ. ಸಮಸ್ಯೆನ ಮೇನ್ ರೋಡಿಂದ ಸೈಡ್ ರೋಡ್ಗೆ ಶಿಫ್ಟ್ ಮಾಡಬೇಡಿ. ಅವ್ರು ಅದೇ ಹೇಳಿರೋದು, ಅದು ಸಣ್ಣ ರೋಡ್ಗೆ ಹಾಕ್ಕೊಡ್ತೀವಿ. ಸಣ್ಣ ರೋಡಲ್ಲಿ ಇದ್ದವ್ರು ಏನು ಮಾಡಬೇಕು ನಾಳೆ? ಹೌದು, ಹಂಗಾಗಲ್ಲ. ಅದರ ಬದಲು ಇಫ್ ಪಾಸಿಬಲ್ ನೀವು ಸಿಂಗಪೂರ್, ಕೆಲವು ಬೇರೆ ಬೇರೆ ದೇಶಗಳಲ್ಲಿ, ಮಲೇಷ್ಯಾ ಅಥವಾ ಈ ಕೆಲವು ರಾಜ್ಯಗಳು, ಈವನ್ ಚಂಡೀಗಢಲ್ಲಿ ಈ ಥರಲ್ಲಿ ಹಾಕರ್ ಸೆಂಟರ್ಸ್ ಇದೆ. ಏನು ಸರ್ ಹಂಗಂದ್ರೆ? ಹಾಕರ್ಗಳಿಗೆ ಅಂದರೆ ಈ ಥರದ ವ್ಯಾಪಾರಿಗಳಿಗೇನೆ ಜಾಗ ಮಾಡಿಕೊಡೋದು. ಓಕೆ. ಸಾಧ್ಯ ಆದರೆ ಒಂದಿಷ್ಟಿಷ್ಟು ಜಾಗ ತಗೊಂಡು ಅಲ್ಲಿ ಇವ್ರನ್ನೆಲ್ಲ ಅಲ್ಲಿಗೆ ಹಾಕಬೇಕು. ಮತ್ತು ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಹೊಸೊಬ್ಬರು ಬರೋದಕ್ಕೆ ಜಾಗ ಕೊಡಬಾರ್ದು. ಇದೇನಾಗಿದೆ ಈಗ ಅಂದರೆ, ಇವ್ನು ಇಲ್ಲಿಟ್ಟ, ನೆಕ್ಸ್ಟ್ ಪಕ್ಕ ಇಟ್ಟ, ಅದು ಮುಗಿದ ತಕ್ಷಣ ಆ ಕಡೆ ಸೈಡಲ್ಲ ಅವನು ಅಲ್ಲಿಟ್ಟ. ಇದಕ್ಕೆ ಎಂಡೇ ಇಲ್ಲ. ಹಂಗಾರೆ ನಿಜ, ದೇರ್ ಇಸ್ ನೋ ಎಂಡ್. ಫಿಕ್ಸ್ ಮಾಡಿಬಿಡ್ಬೇಕು, ಇಷ್ಟು ಜನ ಇಂಥ ಕಡೆ ಮಾಡಬೇಕು. ದಟ್ಸ್ ಹೌ ಇಟ್ ಶುಡ್ ಬಿ. ಎಸ್ ಸರ್. ಇಲ್ಲ ಅಂತಂದರೆ ಅವರು ಇಲ್ಲ, ನಾವು ವಿಶ್ವ ಬಂದ ನಾಳೆ ರೋಡಲ್ಲಿ ಸೆಂಟ್ರಲ್ಲೇ ಮಾಡಿ, ಸೈಡಲ್ಲಿ ಯಾಕೆ? ಸೆಂಟ್ರಲ್ಲೇ ದೋಸೆ ಹಾಕಿ, ಬೇಡ ಅಂದವ್ರು ಯಾರು ನಿಮ್ಮನ್ನು? ಹಂಗಾಗಲ್ಲ. ಹಾಗಾಗಿ ಸರ್ಕಾರ ಶುಡ್ ಕಮ್ ಔಟ್ ವಿತ್ ಎ ಪ್ಲ್ಯಾನ್. ಇದಕ್ಕೆ ಸೈಡ್ ರೋಡಿಗೆ ಶಿಫ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಸೈಡ್ ರೋಡಲ್ಲಿರೋ ಸಮಸ್ಯೆ ಯಾರು ಸಾಲ್ವ್ ಮಾಡ್ತೀರಿ? ಸಾಲ್ವ್ ಮಾಡ್ತಾರೆ? ಅಲ್ಲಿ ಯಾರು ಮನೆಗಳಿದ್ರೆ ಅವ್ರು ಏನು ಮಾಡಬೇಕು? ಹೌದು. ಅವ್ರ ಮನೆ ಮುಂದೆ ಮಾಡೋಕ್ಕೆ ನಿಮಗೆ ಯಾರು ಹಕ್ಕು ಕೊಟ್ಟಿದ್ದು? ಚೀಫ್ ಮಿನಿಸ್ಟ್ರೇ. ನಿಮ್ಮ ಮನೆ ಮುಂದೆನೇ ಯಾಕೆ ಮಾಡಬಾರ್ದು ಸದಾಶಿವನಗರದಲ್ಲಿ? ವೈ ನಾಟ್? ಹೌದು, ವೈ ನಾಟ್? ನನ್ನ ಪ್ರಶ್ನೆ. ನಿಮ್ಮ ಸದಾಶಿವನಗರದಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ರೋಡೆಲ್ಲ ದೊಡ್ಡದಿದೆಯಲ್ಲ, ಅಲ್ಲೇ ಯಾಕೆ ಮಾಡಬಾರ್ದು? ವೈ ನಾಟ್? ಕರೆಕ್ಟ್. ಇನ್ನು ದಿ ಕ್ಯಾಬಿನೆಟ್ಟಲ್ಲಿರೋ ಯತೀಂದ್ರ ಅವ್ರನ್ನ ಕೈ ಬಿಡಬೇಕು ಅಂತ ಕೆಲವರೇನೋ ಪತ್ರ ಬರೆದಿದ್ದಾರಂತೆ. ಕಾರಣ ಅವ್ರ ಮೇಲೆ ಮೂಡಾ ಕೇಸ್ ಇದೆ ಅವ್ರ ಫ್ಯಾಮಿಲಿನಲ್ಲಿ. ಅದಕ್ಕೆ ಅವರು ಕೇಸ್ ಇದೆ ನಿಜ ಇರಬಹುದು, ಬಟ್ ಅದ್ರದ್ದಾಗಲೇ ತನಿಖೆ ಆಗಿದೆ, ಏನೂ ಇಲ್ಲ ಅಂತ ಬಂದಿದೆ, ಕೋರ್ಟು ಒಪ್ಕೊಂಡಿದೆ, ಲೋಕಾಯುಕ್ತನೂ ವರದಿ ಕೊಟ್ಟಿದೆ. ಹಾಗಾಗಿ ನನ್ನನ್ನು ಯಾಕೆ ಬದಲಾಯಿಸಬೇಕು ಅಂತೇನೋ ಅವರು ಹೇಳಿದ್ದಾರೆ.
ಟೆಕ್ನಿಕಲಿ ಯತೀಂದ್ರ ಹೇಳ್ತಿರೋದು ಸರಿ ಇದೆ ಹೌದು. ನನ್ನ ಪ್ರಕಾರದಲ್ಲಿ. ಟೂ ಮಚ್ ಆಫ್ ಮಾರಲಿಸ್ಟಿಕ್ ಆಗಿ ಯೋಚನೆ ಮಾಡಿದ್ರೆ ತೆಗಿಬೇಕೇ ಹೊರತು ಅದೇ ಖಾತೆ ಕೊಟ್ಟಿದ್ದಾರೆ ಅಂತ ಸರ್. ಅದೇ ಅಲ್ಲಿ ಏನು ಇಲ್ವಲ್ಲ, ಈಗ ಏನು ಇಲ್ಲ, ಕೋರ್ಟ್ಸ್ ಅಕ್ಸೆಪ್ಟ್ ಮಾಡಿ ಕೂತಿದೆಯಲ್ಲ, ಅಪೀಲ್ ಹೋಗ್ತಾನೆ ಇರ್ತಾರೆ, ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಅಪೀಲ್ ಹೋದಾಗ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಬೇರೆ ವಿಚಾರ, ಏನು ಕಾಣಿಸ್ತಾ ಇಲ್ಲ. ಆಲ್ ರೈಟ್, ನೋಡೋಣ, ಮುಂದಕ್ಕೆ ಹೋಗೋಣ. ಇನ್ನು ಬೆಂಗಳೂರಿನ ರಾಜಾಜಿನಗರ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ ಕಾಂಗ್ರೆಸ್ 300 ಕೋಟಿ ಟೆಂಡರ್ ಅಕ್ರಮ ಆರೋಪ ಮಾಡಿದ್ದಾರೆ. ರಾಜಾಜಿನಗರ NSUI ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸುರೇಶ್ ಕುಮಾರ್ ಮನೆಗೆ ಮುತ್ತಿಗೆ ಹಾಕೋದು ಪ್ರಯತ್ನ ಪಟ್ಟರು. RTO ಕಚೇರಿ ಆವರಣದಲ್ಲಿ ಇವತ್ತೊಂದು ಜನಸಂಪರ್ಕ ಸಭೆ ನಡೀತು. ಅಲ್ಲಿಗೆ ಕಾರ್ಯಕರ್ತರು ನುಗ್ಗೋದು ಪ್ರಯತ್ನ ಪಟ್ಟರು. ಪೊಲೀಸರು ಎರಡೂ ಕಡೆ, ಅಂದರೆ BJP ಕಾರ್ಯಕರ್ತರು ಇದ್ದರು, ಎರಡೂ ಕಡೆ ಹರಸಾಹಸ ಪಟ್ಟರು. ಕೊನೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ವಶಕ್ಕೆ ಪಡೆದರು. ಈ ನಡುವೆ ಸುರೇಶ್ ಕುಮಾರ್ ಅವರು ಈ ಘಟನೆ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. CM ಆದ ಬಳಿಕ DK ಶಿವಕುಮಾರ್ ಇಂಥ ಘಟನೆಗಳು ಮರುಕಳಿಸ್ತಾ ಇವೆ ಅಂತ ಹೇಳಿದ್ದಾರೆ. ಇದು 63ನೇ ಜನರೊಂದಿಗೆ ಜನಸೇವಕ ಮಾಡ್ತೇವೆ, ಪ್ರತಿ ಸೋಮವಾರ ಮಾಡ್ತೀವಿ. ಅದಕ್ಕೂ ಇವತ್ತು ಒಂದು ಕೊನೆ ಹಾಡಿದ ಶ್ರೇಯಸ್ಸು ಕಾಂಗ್ರೆಸ್ ಪಕ್ಷದ್ದು. ಜನಸಾಮಾನ್ಯರ ಅಳುಲ್ಗೂ ಕೂಡ ನಾವು ಅವಕಾಶ ಕೊಡಲ್ಲ, ನಮ್ಮ ರಾಜಕೀಯನೇ ಮುಖ್ಯ ಅಂತ ಇವತ್ತು ಮಾಡಿದ್ದಾರೆ. ಸೊ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ನನಗನ್ಸುತ್ತೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆ ಸ್ಥಾನಕ್ಕೆ ಬಂದ ಮೇಲೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದ ಮೇಲೆ ಈ ರೀತಿಯ ಮನಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಇದು ಒಳ್ಳೆ ಬರೀ ಎಕ್ಸಲ್ಲಿ 2 ಸ್ಟೇಟ್ಮೆಂಟ್ ಹಾಕ್ಕೊಂಡು 6 ತಿಂಗಳಿಗೊಂದ್ಸರಿ ಕಾಣೆ ಆಗಿಬಿಟ್ಟು ನನಗೂ ಕಾನ್ಸ್ಟಿಟ್ಯುನ್ಸಿ ಬಿಟ್ಟು ಬೇರೆ ಸಂಬಂಧ ಇಲ್ಲ ರಾಜ್ಯದಲ್ಲಿ BJP ಅಥವಾ ಇನ್ನಿತರ ವಿಚಾರಗಳಲ್ಲಿ ಅಂತ ಕೂತಿದ್ದು ಸುರೇಶ್ ಕುಮಾರ್ ಹಿಂಗೆ ಕೂತಿದ್ದಾಗ ಹೀಗೆ ಆಗೋದು. ನಾನು ಈ ಪಕ್ಷದಿಂದ ಎಲ್ಲವನ್ನ ಪಡೆದಿದ್ದೇನೆ, ಈ ಪಕ್ಷಕ್ಕೋಸ್ಕರ ನಾನು ಆಚೆ ಬಂದು ಫೈಟ್ ಮಾಡ್ತೀನಿ, ತಗೊಳ್ರಿ ಅಂತಬಿಟ್ಟು. ಯು ಶುಡ್ ಹ್ಯಾವ್ ಬಿಕಮ್ ಎ ಲೀಡರ್ ಆಫ್ ದಿ ಬ್ಯಾಂಗ್ಳೂರ್ ಸಿಟಿ ವಿತ್ ಯುವರ್ ಟೈಪ್ ಆಫ್ ಇಮೇಜ್. ಯು ಶುಡ್ ಹ್ಯಾವ್ ಬೀನ್ ದಿ ಲೀಡರ್ ಆಫ್ ಬ್ಯಾಂಗ್ಳೂರ್ ಸಿಟಿ ಇನ್ BJP ಇನ್ ಇದರಲ್ಲಿ ನಗರದಲ್ಲಿ. ನೀವು ಮಾಡಲಿಲ್ಲ, ಅದರ ಪರಿಣಾಮವನ್ನು ಈಗ ಅನುಭವಿಸ್ತಾ ಇದ್ದೀರಿ. ಕ್ಷೇತ್ರ ಬಿಟ್ಟು ಬೇರೆ ಸಂಬಂಧನೇ ಇಲ್ಲ. 100 ಕೋಟಿ ನಾನು ಒಪ್ಪಲ್ಲ ಅಷ್ಟು ಈಸಿಯಾಗಿ. ನೋಯಿಂಗ್ ಇಸ್ ಬ್ಯಾಕ್ಗ್ರೌಂಡನ್ನ, ಅದು ಬೇರೆ ವಿಚಾರ. ಓಕೆ, ನಾನೇನು ಇದಲ್ಲ, ನೋಡೋಣ, ಲೋಕಾಯುಕ್ತ ಅಲ್ಲ, ಇನ್ನು ಯಾರು ತನಿಖೆ ಮಾಡಲಿ, ಅದಕ್ಕೆ ಬೇಕಾರೆ ಇದ್ದರೆ ಸುರೇಶ್ ಕುಮಾರ್ನು ಒಳಗಾಕ್ಲಿ, ಬೇಕಾದ್ರೆ ನೋಡೇ ಬಿಡೋಣ. ಹೌದು, ಹಂಗಿರಲ್ಲ ಅದು. ಮತ್ತು ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗರ ಮನೋಸ್ಥಿತಿ ಏನು ಅನ್ನೋದು ನಮಗೆ ಗೊತ್ತಿದೆ. ಆ ಕ್ಷೇತ್ರದಲ್ಲಿ ಅದರ ಹಿಂದೆ ಯಾರಿರ್ತಾರೆ ಅನ್ನೋದು ಗೊತ್ತಿದೆ. ಆ ಹಿಂದಿರೋ ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಗೊತ್ತಿದೆ. ಹಾಗಾಗಿ ನಾವೇನು ಅಷ್ಟು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅದನ್ನು. ಬಟ್ ಸುರೇಶ್ ಕುಮಾರ್ ಶುಡ್ ಲರ್ನ್ ಎ ಲೆಸನ್. ಯಾಕೆ ಈ ಥರ ಈಗ ಆಗ್ತಾ ಇದೆ? ಎಸ್